ಹಲೋ ಮೇಡಮ್, ಇದು ಮಂಜುಳಾ ಅವ್ರು ಮಾತಾಡ್ತಾ ಇರೋದಾ? ಹೌದು. ಟೀಚರು. ಹೌದು. ನಾನು ಸುಬ್ರಹ್ಮಣ್ಯ ಅಂತ ಮಾತಾಡ್ತಿರೋದು ಮೇಡಮ್. ಹೇಳಿ ಸರ್. ಮೇಡಮ್, ನಮ್ಮ ಬಂಟಿಗೆ ಅದೇನಂತ ಟೀಚ್ ಮಾಡಿದ್ರೆ ಏನೋ ಒಂದು ಗೊತ್ತಾಯ್ತಲ್ಲ ಮೇಡಮ್. ಅವ್ಳಿಗೆ ಹೇಳಿದ ಮಾತೇ ಕೇಳಲ್ಲ ಅವಳು. ಕೂತ್ಕೊಂಡ್ರು ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ. ಮೂರೊತ್ತು ಸುತ್ತಾ ಇರ್ಬೇಕು ಅಂತ ಹೇಳ್ತಾಳೆ, ಮನೇಲೇ ಇರಲ್ಲ, ಹೇಳ್ದವ್ರ ಮಾತು ಕೇಳಲ್ಲ. ಆತಗೆ ನಮ್ ಭಯ ಹೋದ್ರೋಯ್ತು, ನಿಮ್ ಭಯನೂ ಇಲ್ಲ ಅವಳಿಗೆ. ಸಾರಿ, ನಾನು ಇವಾಗ ಟೀಚಿಂಗ್ ಮಾಡ್ತಾ ಇಲ್ಲ. ಅಲ್ಲ, ನೀವೇ ತಾನೇ ಅವಳು ಟೀಚ್ ಮಾಡಿದ್ದು ಫಸ್ಟ್? ಇಲ್ಲ. ಮೇಡಮ್, ನೀವು ಯಾರು ಮಾತಾಡ್ತಾ ಇರೋದು? ನೀವು ಯಾರು ಅನ್ಕೊಂಡ್ ಮಾಡಿದ್ದೀರಾ ಕಾಲ್ನ? ಇದು ನೀವು ಮಂಜುಳಾ ಅವ್ರ ತಾನೇ ಟೀಚರ್? 2 ವರ್ಷದ ಹಿಂದೆ ಆಗಿದೆ, ಈಗಲ್ಲ. ಆಯ್ತು, 2 ವರ್ಷದಿಂದ ಅಂತಂದ್ರೆ ನೀವು ಟೀಚಿಂಗ್ ಇದ್ದಾಗ ಮಾತ್ರ ನಿಮ್ ಮಾತು ಕೇಳಬೇಕು, ಆಮೇಲೆ ಬಿಟ್ಬಿಡ್ಬೇಕು ಅಂತಾನೆ ಇದು ರೂಲ್ಸು? ನಾನು ಏನ್ ಸಬ್ಜೆಕ್ಟ್ ತಗೊಳ್ತಿದ್ನೋ ಅದನ್ನ ಕಲ್ಸ್ಕೊಟ್ಟಿದ್ದೀನಿ ಹೊರತು ಬೇರೆ ಇನ್ನೇನು ಕಲ್ಸ್ಕೊಟ್ಟಿಲ್ಲ. ಹೌದು, ನಿಮ್ ಸಬ್ಜೆಕ್ಟ್ ಬಗ್ಗೆನೇ ನಾನು ಮಾತಾಡ್ತಿರೋದು. ಯಾವ ಸಬ್ಜೆಕ್ಟ್ ಬಗ್ಗೆ? ಬರೀ ಉಲ್ಟಾ ಮಾತಾಡ್ತಾಳೆ. ಯಾವ ಸಬ್ಜೆಕ್ಟ್ ಬಗ್ಗೆ? ಅಲ್ಲ, ನೀವು ಬರೀ ರಾಂಗ್ ಉಲ್ಟಾ ಮಾತಾಡ್ತಾ ಇದ್ರಲ್ಲ, ದಯವಿಟ್ಟು ಮೇಡಮ್ ನೀವು ಟೀಚರ್ ತಾನೆ ನೀವು? 2 ವರ್ಷದ ಹಿಂದೆ ಆಗಿದೆ ಸರ್, ಅವಾಗ ಟೀಚರ್ ತರ ಮಾತಾಡ್ತಿದ್ದೆ, ಬಟ್ ಇವಾಗ ನಾನು ಟೀಚರ್ ಅಲ್ಲ, ಸೊ ಹಾಗಾಗಿ ಕಾಮನ್ ಆಗಿ ಮಾತಾಡ್ತಾ ಇದ್ದೀನಿ. ಅಲ್ಲ, ನೀವು ಹೆಂಗಾರು ಮಾತಾಡಿ, ಅದ್ ಬೇರೆ ಪ್ರಶ್ನೆ. ನಿಮ್ಗೆ ಈಗ ನಾನು ಟೀಚರ್ ತರನೇ ಮಾತಾಡಿ ಬೇರೆಯವ್ರ ತರ ಮಾತಾಡಿ ಅಂತ ನಾನು ಹೇಳ್ತಾ ಇದ್ದೀನಾ? ನೀವು ಹೇಳೋದಿದ್ರೆ 2 ವರ್ಷದ ಹಿಂದೆ ಹೇಳ್ಬೇಕಿತ್ತು, ಈಗ ಬಂದ್ ಹೇಳಿದ್ರೆ ಏನು ಯೂಸ್ ಇಲ್ಲ, ಅದಕ್ಕೂ ನನ್ಗೂ ಸಂಬಂಧ ಇಲ್ಲ ಈಗ. ಅಲ್ಲ, ನೀವೇನ್ ಟೀಚ್ ಮಾಡಿದಿರಾ ಅಂತ ಕೇಳಿದ್ರೆ ಇದೇನು 2 ವರ್ಷದಿಂದ ಕೇಳಬೇಕಾಗಿತ್ತು, ಈಗ ಕೇಳಿದೆ ಅಂದ್ರೆ ಏನ್ ಲೆಕ್ಕಾಚಾರ ಮೇಡಮ್? ಟೀಚ್ ನಾನು ಒಬ್ಳೆ ಮಾಡಿಲ್ವಲ್ಲ, ಅಲ್ಲಿ ಸಬ್ಜೆಕ್ಟ್ ತಗೊಳ್ಳೋರು ಬೇಕಾದಷ್ಟು ಜನ ಇದಾರೆ, ಎಲ್ರು ಟೀಚ್ ಮಾಡಿರ್ತಾರೆ, ಎಲ್ರಿಗೂ ಫೋನ್ ಮಾಡಿ ಕೇಳಿ. ಆಯ್ತು, ನಂಬರ್ ಕೊಡಿ ಹೋಗ್ಲಿ, ಇನ್ನ ಯಾರು ಮಾಡಿದ್ರು ನಂಬರ್. ಈಗ ನಿಮ್ ಮಗಳು ಸ್ಕೂಲ್ ಹೋಗ್ತಿದ್ದಾಳ, ಆ ಸ್ಕೂಲ್ ನಲ್ಲಿ ಹೋಗಿ ಕೇಳಿ, ಎಷ್ಟೋ ಜನ ಟೀಚರ್ಸ್ ಕಲ್ಸಿದ್ದಾರೆ, ಅವ್ರು ಕಲ್ಸಿರೋದ್ರಲ್ಲೂ ಕಲ್ತ್ಕೊಂಡಿರ್ಬೋದಲ್ಲ, ನಾನ್ ಹೇಳ್ಕೊಟ್ಟಿರೋದನ್ನೇ ಕಲ್ತಿದ್ದಾಳೆ ಅಂತ ಹೇಳ್ತಿದ್ದೀರಾ? ನೀವು ಟೀಚರ್ ಅಲ್ವಾ ಹಂಗಾರೆ? ನಾನು ಟೀಚರ್ ಆಗಿದ್ದೆ, ನನ್ನ ಹತ್ರ ಕಲ್ತ ಮಕ್ಳುಗಳು ಎಷ್ಟೋ ಜನ ಇದಾರೆ, ಒಳ್ಳೊಳ್ಳೆ ಇದನ್ನು ಕಲ್ತಿದ್ದಾರೆ, ರ್ಯಾಂಕು ಬಂದಿದ್ದಾರೆ. ಮಿನಿಸ್ಟರ್ ಆಗ್ಬಿಟ್ಟವ್ರೆ. ಕರೆಕ್ಟ್ ಆಗಿ ಯಾರು ಮಾತಾಡ್ತಾ ಇದ್ದೀರಾ ಅಂತ ಮಾತಾಡ್ಬಿಟ್ಟು ಹೇಳಿದ್ರೆ ನಾನು ಆನ್ಸರ್ ಕೊಡ್ತೀನಿ. ಸುಬ್ರಹ್ಮಣ್ಯ ಅಂತ ಮೇಡಮ್ ನಾನು ಮಾತಾಡ್ತಾ ಇರೋದು. ಸಾರಿ ಸರ್, ನಾನು ಸುಬ್ರಹ್ಮಣ್ಯ ಅನ್ನೋರು ಯಾರು ಗೊತ್ತಿಲ್ಲ, ಬಂಟಿ ಅನ್ನೋ ಸ್ಟೂಡೆಂಟು ನನಗಿರ್ಲಿಲ್ಲ. ಮತ್ತೆ ಎಲ್ರು ಕೇಳಿ ಹಂಗೆ ಹಿಂಗೆ ಅಂತ ಒಳ್ಳೆ ಗೀತೋಪದೇಶ ಮಾಡ್ತಿದ್ರಿ ಇಷ್ಟೋ ತನಕ ನೀವು? ಸುಮ್ನೆ ತಲೆಗಿನ ಕೊರಿಬಿಡಿ, ನೀವು ಯಾರು ಮಾತಾಡ್ತಿದ್ದೀರಾ ಅಂತ ಕರೆಕ್ಟ್ ಆಗಿ ಹೇಳಿ, ನನಗೆ ಪುರಾಣ ಎಲ್ಲ ಬೇಡ. ನಾನಾ? ಹೌದು, ವಾಯ್ಸ್ ಅಂತೂ ತುಂಬಾ ಫೆಮಿಲಿಯರ್ ಅಂತ ಗೊತ್ತು. ರಿಯಲಿ? ಹೌದು. ಒಂದ್ ಗೆಸ್ ಮಾಡಿ. ಇವನಾ? ಗೊತ್ತಾಯ್ತು, ನೀವು ವಾಯ್ಸ್ ಚೇಂಜ್ ಮಾಡಿದಾಗೆ ಗೊತ್ತಾಯ್ತು, ಆಗ್ಲೇನೆ ಅನ್ಕೊಂಡೆ ಈ ಕಿತಾಪತಿ ಮಾಡೋದು ನೀವೇನೇ ಅಂತ. ಯು ಆರ್ ಸೋ ಇಂಟೆಲಿಜೆಂಟ್. ಸ್ಟಾರ್ಟಿಂಗ್ ಗೆಸ್ಸಿಂಗ್ ಇತ್ತು ನನಗೆ, ನಿಮ್ದೇ ಅದು ಅಂತ, ಯಾಕಂದ್ರೆ ವಾಯ್ಸ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಹೌದಾ? ಹೌದು, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಲ್ಲ ಬಿಡಿ. ಹೆಂಗ್ರಿ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತೀರಾ ನೀವು? ಹಿಂಗೇನೆ. ಅದು ಹೆಂಗೆ? ಹಿಂಗೇನೆ. ಹೇಳ್ರೆ ಹೆಂಗೆ ಅಂತ ಅಂದ್ರೆ? ನಾನು ಕಟ್ ಮಾಡ್ತೀನಿ ಕಾಲ್ನ. ಆಯ್ತು, ಸಮಾಧಾನ. ಯಾಕೆ ಮೂಗುನ್ ತುದಿಲೇ ಇರುತ್ತೆ ಕೋಪ? ಯಾರಂತ ಹೇಳಿದ್ರೆ ಸರಿ ಇಲ್ಲ. ಅಯ್ಯಪ್ಪ, ಇದೇನ್ ಈ ತರ ಮಾತು? ಅಯ್ಯೋ, ಗೌರಮ್ಮನ್ ಬಾಯಲ್ಲಿ ಮಾರಮ್ಮನ್ ಮಾತುಗಳು ಹೇಳ್ತೀರಾ ಇಲ್ವಾ? ಹೇಳ್ಬೇಕು ಅಂದ್ರೆ ಮೇಡಮ್, ಇದು RJ ಸುನಿಲ್ ಅಂತ 93.5 ರೆಡ್ FM ರೇಡಿಯೋ ಸ್ಟೇಷನ್ ಇಂದ ಮಾಡ್ತಿರೋದು ಕಾಲ್ ನಿಮ್ಗೆ. ಅಯ್ಯೋ ಸಾರಿ, ನೀವ್ ಹೀಗ್ ಮಾಡ್ಬೋದಾ? ಸುಮ್ಮನೆ BP ರೈಸ್ ಮಾಡಿಸ್ತೀರಾ? ಅದಕ್ಕೆ ನಂಗೆ ಸಂಬಳ ಕೊಟ್ಟು ಇಟ್ಕೊಂಡಿದ್ದಾರೆ ನೋಡಿ, ಬಕ್ರ ಮಾಡಕ್ಕೆ. ಸಾರಿ ವೀಕಲ್ಲಿ ಬರ್ತೀನಿ, ಮಾಡ್ತೀನಿ ಅಂತ ಹೇಳಿ ನಮ್ಮ ಹುಡುಗರಿಗೆ ನಾನು ಇದನ್ನ ಹೇಳ್ಕೊಟ್ಟಿದ್ದ, ಮಾಡ್ತೀನಿ ಅವ್ರಿಗೆಲ್ಲ.